ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಥರದೊಂದು ಆ್ಯಕ್ಟ್ ಹಿಂದೆ ದೊಡ್ಡ ಶಕ್ತಿ ಇದ್ದರೆ ಮಾತ್ರ ಈ ಥರದ್ದೇನೋ ಆಗಲಿಕ್ಕೆ ಸಾಧ್ಯ. ಆ ದೊಡ್ಡ 2 ಶಕ್ತಿನೇ ಇವರಿಬ್ಬರು. ಭಾಳ ಚೆನ್ನಾಗಿ ಮಾಡಿದ್ರಿ ಸರ್. ಅಷ್ಟಕ್ಕಷ್ಟು ಮಾರ್ಕ್ಸ್ ನಿಮಗೆ. ನನಗೆ ಯಾಕೆ ಇಲ್ಲಿ ಎದ್ದು ಬಂದೆ ಅಂತ ಅನ್ನೋದಕ್ಕೆ ತುಂಬ ದೊಡ್ಡ ಕಾರಣ, ನಮ್ಮನ್ನು 16 ವರ್ಷ ನಗಿಸಿದಂಥ ಉಮೇಶ್ ಅಣ್ಣ ಇವತ್ತು ಈ ಒಂದು ಮಹಾಮಾರಿ ಕಾಯಿಲೆಗೆ ಇವತ್ತು ತುತ್ತಾಗಿರುವಂಥದ್ದು. ಒಬ್ಬ ಕಾಮಿಡಿಯನ್ ಆಗಿ ಅವ್ರನ್ನ ಕಳ್ಕೊಂಡು ನಾವೆಲ್ಲರೂ ಅನಾಥರಾಗಿದ್ದೀರಿ ಅಂತಂದರೆ ತಪ್ಪಲ್ಲ ಸರ್. ಅದು ಇವತ್ತು ನಾನು ಒಬ್ಬ ಕಾಮಿಡಿಯನ್ ಆಗಿ ಇಲ್ಲಿ ತನಕ ಸಾಕೊಂಡು ಇಷ್ಟು ದೂರ ಬಂದಿದ್ದೀನಿ ಅಂತಂದರೆ ಉಮೇಶ್ ಅಣ್ಣವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೂ ಕೂಡ ಇರಬೇಕು ಅಂತ ಹೇಳ್ತಾ, ಅವರನ್ನು ನೆನೆಯುತ್ತಾ ಒಂದೇ ಒಂದು ನಿಮಿಷ ತಾವೆಲ್ಲರೂ ಎಲ್ಲಿ ಕೂತಿದ್ದೀರೋ ಅಲ್ಲಿ ನಿಂತ್ಕೊಂಡು ಒಂದು ಚಿಕ್ಕ ಮೌನಾಚರಣೆ ರೀ ಅವ್ರಿಗೋಸ್ಕರ. ಯಾಕಂದರೆ ಇದಕ್ಕಿಂತ ಒಂದು ಒಳ್ಳೆ ಸ್ಟೇಜ್ ನಮಗೆ ಅವ್ರನ್ನ ನೆನೆಯೋದಕ್ಕೆ ಸಿಗಲ್ಲ ಅಂತ ಹೇಳ್ತಾ ನೆನಪಿಸ್ಬಿಟ್ರಿ ನೀವೆಲ್ಲರೂ ಒಂದೇ ನಿಮಿಷ. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು. ನಮ್ಮ ನಾನ್ ಫಿಕ್ಷನ್ ಶರಣಯ್ಯ ಅವರು ಇದಾರಲ್ಲ, ಅಂತಿಂತ ಸಾಮಾನ್ಯ ವ್ಯಕ್ತಿಯಲ್ಲ, ಸಾಕಷ್ಟು ನಾಟಕಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಂದು ಒಳ್ಳೆ ರಂಗಕರ್ಮಿ, ಒಂದು ಒಳ್ಳೆ ಮೈಮ್ ಆರ್ಟಿಸ್ಟ್ ಕೂಡ. ಬಟ್ ಆಕ್ಚುಲಿ ನಾನಿಲ್ಲಿ ಬಂದಾಗಿಂದ ಶರಣಯ್ಯ ಅವ್ರ ಆಕ್ಟಿಂಗ್ ನಾನು ವೇದಿಕೆ ಮೇಲೆ ನೋಡಿಲ್ಲ. ನನ್ನ ಆಸೆ ಈಗಲೇ ಸಾಧ್ಯ ಇರೋ ಒಂದು ಚಿಕ್ಕ ಜಲಕು ಪ್ಲೀಸ್, ಒಂದು ಮೈಮು ಪ್ಲೀಸ್. Chewing them. ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್, ಸೂಪರ್, ಔಟ್ಸ್ಟ್ಯಾಂಡಿಂಗ್, ಅನ್ಬಿಲೀವಬಲ್ ಸರ್. ನಿಜವಾಗ್ಲೂ ಈಗ ಗೊತ್ತಾಗ್ತಾ ಇದೆ ಎಲ್ಲಿಂದ ಈ ಸ್ಕ್ರಿಪ್ಟ್ಗಳು, ಈ ಕ್ಯಾರೆಕ್ಟರ್ಗಳು ಎಲ್ಲಿಂದ ಹುಡ್ಕೊಂತಾ ಇದೆ ಅಂತ. ನಿಮ್ಮಲ್ಲಿ ಸೀಕ್ರೆಟ್ ಹಿಡನ್ ಆರ್ಟಿಸ್ಟ್ ಒಬ್ರು ಇದ್ದಾರೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಥ್ಯಾಂಕ್ ಯು ನಿರಂಜನ್, ಇದು ನಿಮ್ಮಿಂದಾನೇ ಆಗಿದ್ದು. ಇಲ್ಲಾಂದ್ರೆ ನಾವು ಯಾವ ಮಿಸ್ ಮಾಡ್ಕೊಂತಾ ಇದ್ವಿ ಇಂಥ ಒಂದು ಟ್ಯಾಲೆಂಟ್ ನಾನು ನೋಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್ ಸ್ಮಾಲ್ ಬಿಟ್ ಫಾರ್ ಅಸ್ ಸರ್. ಅಮೇಸಿಂಗ್. ಮೇಷ್ಟ್ರೆ, ಇಲ್ಲಿ ನಮ್ಗಳು ಮೇಷ್ಟ್ರು ಇಲ್ಲಿದ್ದಾರೆ, ಏನ್ ಹೇಳ್ತೀರಿ? ಶರಣಯ್ಯನವ್ರಿಗೆ ಜಾನಪದ ಲೋಕ ಮತ್ತು ಬೇರೆ ಬೇರೆ ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಎಲ್ಲದರ ಅನುಭವವು ಮತ್ತು ರಂಗಭೂಮಿಯ ಪಳಗಿದ ಹುಲಿ ಅದು. ಸಂದರ್ಭೋಚಿತವಾಗಿ ಅದನ್ನ ಆಚೆಗೆ ಬಿಡ್ತಾರೆ ಒಂದೊಂದೇ. ಇವತ್ತು ನೀವು ಬಿಡಿಸಿದ್ದೀರಾ ಅದನ್ನ. ಅದಕ್ಕೆ ಮುಂಚೆ ಶರಣಯ್ಯನವ್ರ ಬಗ್ಗೆ ನಾನೇನು ಹೇಳ್ದೆ, ಒಂದು ಜೋರಾದ ಚಪ್ಪಾಳೆ ಹೊಡಿ, ಎಲ್ಲ ಸಕಲ ಕಲಾ ವಲ್ಲಭ. ಇದು ಮೈಮ್ ಅಂತ ಕರಿತೀವಿ. ಮೈಮ್ ಅಂದ್ರೆ MIME ಅಂದ್ರೆ ಮೂಕಾಭಿನಯ. ಸರ್ ಆಕ್ಚುಲಿ ಸರ್ ಒಂದೇ ಒಂದು ಮಾತು ಹೇಳಲೇಬೇಕು. ಭಾರತದ ಅತ್ಯದ್ಭುತ ಮೈಮ್ ಆರ್ಟಿಸ್ಟ್ಗಳಲ್ಲಿ ಚಂದ್ರು ಸರ್ ಕೂಡ ಒಬ್ಬರು. ಈಗಿಲ್ಲ, ಹಿಂದೆ ಇದ್ದೆ. ಅದೇ ನಾನು ಈ ಮೈಮ್ನ ಮಾಡಕ್ಕೆ ಕಲ್ತಿದ್ದೆ ಯಾಕೆ ಅಂತಂದ್ರೆ, ನಾಟಕ ಆಡ್ತಿದ್ದಾಗ ಒಂದು ರಿವ್ಯೂ ಬಂದ್ಬಿಡ್ತು ನನಗೆ, ದೊಡ್ಡ ರಿವ್ಯೂ. ವೈಕುಂಠರಾಜು ಅಂತ ಇದ್ರು, ನಿಮಗೆ ಗೊತ್ತಿಲ್ಲ ಅವರೆಲ್ಲ. ಅವರು ಕನ್ನಡ ಬರದೇ ಇರ್ತಕ್ಕಂಥವನು, ಅಪಭ್ರಂಶ, ಸಕಾರ ಸಕಾರ ಶಕಾರ ಏನೂ ಬರೋದಿಲ್ಲ, ಅಕಾರಗಳಿಲ್ಲ, ಇಂಥವನು ಪಾತ್ರ ಮಾಡ್ತಾನೆ, ಏನು ದರಿದ್ರ ಅಂತ ಬರೆದ್ಬಿಟ್ರು. ಆ ಸಿಟ್ಟಿಗೆ ಯಾರೋ ಒಬ್ರು ಮೈಮ್ನವರು ಅಮೆರಿಕದವ್ರು ಬಂದಿದ್ರು, ಜಾಕ್ಲಿನ್ ಹೆನಿ ಅಂತ. ಅವ್ರ ಹತ್ರ ಕಲಿಬೇಕಾದ ಕೆಲಸ ಬಂತು ನಮಗೆ, ಅವ್ರಿಗೆ ಟ್ರೈನಿಂಗಿಗೆ. ಅಲ್ಲಿ ಹೋದಾಗ ಅವ್ರು ಮೈಮ್ ಹೇಳ್ಕೊಡಕ್ಕೆ ಶುರು ಮಾಡಿದ್ಮೇಲೆ, ಭಾಷೆ ಯಾಕೆ ಬೇಕಾಗಿದೆ, ಹೋಗಯ್ಯ ನಾನು ಮೈಮ್ ಕಲಿತೀನಿ ಅಂತ ಕಲಿತೆ. ಕಲಿತ ಮೇಲೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಬರೋಕ್ ಮುಂಚೆ, ಇಂಡಸ್ಟ್ರಿಗೆ ಬರೋಕ್ ಮುಂಚೆ 9 ದೇಶದಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಮಾಡ್ಕೊಂಡಿದ್ದೀನಿ ಮೈಮ್. ಇವತ್ತು ನಾನು ಪ್ಯಾರಿಸ್ನಲ್ಲಿ ಮೈಮ್ ಅಸೋಸಿಯೇಷನ್ ಅಂತ ಇದೆ, ಅಲ್ಲಿ 3 ವರ್ಷಕ್ಕೊಂದ್ಸರಿ ನನಗೆ 10 ದಿವಸಗಳ ಕಾಲ ಕರ್ಸ್ಕೋತಾರೆ ಗೆಸ್ಟ್ ಆಗಿ. ಡೆಮೋ ಮಾಡೋದಕ್ಕೆ ಹೋಗ್ತೀನಿ, ಸಾಧ್ಯವಾದಷ್ಟು ಮಾಡ್ತೀನಿ. ಬಾಡಿ ಇವಾಗ ಮಾತು ಕೇಳಲ್ಲ, ಬಾಡಿ ಹಿಂಗಿದ್ರೆ ಸುಲಭ, ಅವರಿಬ್ಬರು ಇದ್ದಂಗಿದ್ದಾಗ ಸುಲಭ. ಸರ್ ಎಲ್ಲರ ಕೋರಿಕೆ ಸರ್, ನೀವು ಬಾಡಿ ಜಾಸ್ತಿ ಬೇಡ ಸರ್, ಅಲ್ಲೇ ಕೂತ್ಕೊಂಡು ಒಂದು ಚಿಕ್ಕ ಜಲಕ್ ಸರ್ ಪ್ಲೀಸ್. ಇಲ್ಲೇ ತೋರಿಸೋದಕ್ಕಿಂತ ಅಲ್ಲಿಗೆ ಬಂದ್ಬಿಡ್ತೀನಿ. ಬನ್ನಿ ಸರ್.
ಇಮಿಡಿಯೇಟ್ ಆಗಿ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ. ಈಗ ನಮ್ಮ ಮೇಷ್ಟ್ರು ಬಾತ್ರೂಮ್ ಅಲ್ಲಿ ಇದ್ದಾರೆ. ಬಾತ್ರೂಮ್ ಅಲ್ಲಿ ಇದ್ದಾಗ ಶವರ್ ಬರುತ್ತಾ ಬರಲ್ವಾ, ಮಧ್ಯ ನಿಂತೋಗ್ಬಿಡುತ್ತಾ, ಇವೆಲ್ಲ ಸಮಸ್ಯೆ ಕ್ರಿಯೇಟ್ ಆದಾಗ ಹೇಗೆ ಅವರ ಅಭಿನಯ ಇರುತ್ತೆ ನೋಡೋಣ ನೋಡೋಣ. ಓ ಬಾಗ್ಲು ಬನಿಯನ್ ಬಿಚ್ಚಿದ್ರು. ಲಾಡಿ ಲಾಡಿ ಓ ಮತ್ತೆ ನೀರು ಬಂದ್ಬಿಡ್ತು. ಲವ್ಲೆ ಲವ್ಲೆ ಸಾರ್ ಬಾಯ್ಸ್ ಎಲ್ಲರೂ ಒಂದ್ಸಲಿ ಸಾರ್. ಇದು ಪರ್ಫೆಕ್ಟ್ ಅಲ್ಲ. ಬಾಡಿ ಬಹಳ ಫ್ಲೆಕ್ಸಿಬಲ್ ಬೇಕು, ಜ್ಞಾಪಕ ಶಕ್ತಿ ಬೇಕು, ಆಮೇಲೆ ಸ್ಪೀಡ್ ಆಗಿ ಮಾಡಿದೆ ಟೈಮು ಸೇವ್ ಆಗಲಿದ್ದ. ಡಿಟೇಲ್ಸ್ ಮಾಡಿದ್ರೆ ಹೆಚ್ಚು ಚೆನ್ನಾಗಿ. ಇಲ್ಲ ಸರ್, ಕರೆಕ್ಟ್ ಆಗಿ ಮಾಡಿದೆ. ಆಕ್ಚುಲಿ ಸ್ಪೀಡ್ ಆಗಿ ಮಾಡ್ಬೇಕು, ಯಾಕಂದ್ರೆ ನೀವು ನೀರು ಸೇವ್ ಮಾಡಿದ್ರಿ. Sir, hats off to you, sir. Hats off. So proud of you. We're all so fortunate. ಇದನ್ನ ಲೈವ್ ಆಗಿ ಇದನ್ನ ನೋಡಿದ್ದೀವಿ ನಾವು. ಸರ್, ಎಲ್ಲರಿಗೂ ನೀವು ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ನೀವು ಎಲ್ಲರಿಗೂ ಬಜರ್ ಕೊಡ್ತಿದ್ವಿ. ವಿತ್ ಯೋರ್ ಪರ್ಮಿಷನ್ ಇವತ್ತು ನಾವು ನೀವು ಕೊಡೋಣ ಅಂತ ಇದ್ದೀವಿ. ಇಟ್ಸ್ ಅ ಗೋಲ್ಡನ್ ಬಜರ್. ಆಕ್ಚುಲಿ ಇಲ್ಲಿ ಎಲ್ಲರಿಗಿಂತ ಜಾಸ್ತಿ ಕಿಲಾಡಿ ಚಂದ್ರು ಸರ್ಗೆ ಸಿಗ್ತಾ ಇದೆ. ಮಹಾನ್ ಕಿಲಾಡಿ ಶವರ್.